ಅಂತ ಹೇಳಿ. ಆತನು ಯಾವ ಪಾಪ ಮಾಡಲಿಲ್ಲ. ಆತನ ಜನನ ಮೊದಲುಗೊಂಡು ಆತನ ಮರಣದವರೆಗೂ ಕೂಡ ಆತನು ಯಾವ ತಪ್ಪನ್ನ, ಯಾವ ಪಾಪವನ್ನ ಮಾಡಲಿಲ್ಲ. ಯಾಕೆ ಈ ಹೆಸರು ಶ್ರೇಷ್ಠವಾದಂಥದ್ದು, ವಿಶೇಷವಾದಂಥದ್ದು ಅಂತಂದ್ರೆ ಆತನ ಜನನ ಅದು ಪರಿಶುದ್ಧವಾದಂಥದ್ದು. ಆತನೇ ಜನರ ಪಾಪಗಳಿಂದ ಬಿಡಿಸಿ ಕಾಯೋದಕ್ಕೆ ಶಕ್ತನು. ಆ ಹೆಸರೇ ಗಮನಿಸಬೇಕು ನೀವು. ಬೈಬಲ್ನಲ್ಲಿ ನಾವು ನೋಡ್ತೀವಿ ಆ ಹೆಸರಿನಿಂದ ಎಷ್ಟೋ ಅದ್ಭುತಗಳಾಗಿದ್ದ, ಎಷ್ಟೋ ದೇವಗಳು ಬಿಟ್ಟು ಹೋಗಿದ್ದಾವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಬ್ಬ ಹುಟ್ಟು ಕುಂಟನಿಗೆ ಕಾಲು ಬರುತ್ತೆ. ಆ ಕಾಲು ಯಾವುದರಿಂದ ಬಂತು ಅವನಿಗೆ ಅಂತ ಹೇಳಿ ಜನರು ಎದುರು ನೋಡುವಾಗ, ಜನರು ಪ್ರಶ್ನೆ ಮಾಡಿ ಕೇಳುವಾಗ ಅಲ್ಲಿ ಪೇತ್ರ ಹೇಳ್ತಾನೆ, ಯಾವ ಯೇಸುವನ್ನ ನೀವು ಸಿಲುಬೆಗೆ ಹಾಕಿ ಕೊಂದ್ರು ಆ ಯೇಸು ಎಂಬುವಂತ ಹೆಸರಿನಿಂದನೇ ಇವನಿಗೆ ಈ ಬಿಡುಗಡೆ ಆಗಿದೆ. ಆ ಯೇಸು ಎನ್ನುವಂತ ಹೆಸರಿನಿಂದನೇ ಅವನಿಗೆ ಕಾಲು ಬಂದಿದೆ ಹೇಳಿ. ಅದು ಮಾತ್ರ ಅಲ್ಲ, ಅನೇಕರು ಯೇಸು ಅನ್ನುವಂತ ಹೆಸರಿಂದ ದೆವ್ವ ಬಿಡಿಸ್ತಾರೆ. ಯೇಸುವನ್ನ ಅರಿಯದೇ ಇರುವಂತವರು ಯೇಸು ಎನ್ನುವಂತ ಹೆಸರನ್ನ ಹಿಡಿದು ದೆವ್ವಗಳನ್ನು ಬಿಡಿಸ್ತಾರೆ. ಬೇರೆ ಆ ಹೆಸರಿನಲ್ಲಿ ಶಕ್ತಿ ಇದೆ, ಆ ಹೆಸರಿನಲ್ಲಿ ಬಿಡುಗಡೆ ಇದೆ, ಆ ಹೆಸರಿನಲ್ಲಿ ಪಾಪ ಕ್ಷಮಾಪಣೆ ಇದೆ.